ನಮಸ್ಕಾರ. ಇದು ವಾಯ್ಸ್ ಆಫ್ ವಿಜಯನಗರ. ರಾಜ್ಯದಾದ್ಯಂತ ಬಿಸಿಲಿನ ತಾಪಮಾನ ಏರುತ್ತಲೇ ಇದೆ. ಮಕ್ಕಳು, ವೃದ್ಧರು ಹಾಗೂ ಗರ್ಭಿಣಿಯರು ಸೇರಿದಂತೆ ಸಾರ್ವಜನಿಕರು ಆರೋಗ್ಯದ ಬಗೆಗೆ ಕಾಳಜಿ ವಹಿಸುವಂತೆ ಹೂವಿನಹಡಗಲಿ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ವಿಶೇಷ ಸಲಹೆಗಳನ್ನು ನೀಡಿದ್ದಾರೆ. ಬನ್ನಿ ಹಾಗಿದ್ರೆ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ನವೀನ್ ಕುಮಾರ್ ಕೆ ಅಂತ. ನಾನು ಇಲ್ಲಿ ಹೂವಿನಹಡಗಲಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಡಳಿತ ವೈದ್ಯಾಧಿಕಾರಿಗಳಾಗಿದ್ದೀನಿ ಹಾಗೂ ಅರವಳಿಕೆ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ಈ ಬೇಸಿಗೆಯ ಸಮಯದಲ್ಲಿ ಸಾರ್ವಜನಿಕರ ಪಬ್ಲಿಕ್ಸು ಯಾವ ಥರ ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು, ಈ ಎಸ್ಪೆಷಲಿ ಬೇಸಿಗೆಯಿಂದ ಆಗುವಂಥ ಅಡ್ಡ ಪರಿಣಾಮಗಳಿಂದ ಯಾವ ಥರ ನಮ್ಮನ್ನು ನಾವು ಸಂರಕ್ಷಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾಗಿ ಮಾಹಿತಿ ಕೊಡ್ತೀನಿ. ನಮ್ಮ ಇದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಹೆಲ್ತ್ ಅಡ್ವೈಸರಿ ಅಂತ ರೆಗ್ಯುಲರ್ ಆಗಿ ನಮ್ಮಲ್ಲಿ ಬಿಡ್ತಾರೆ. ಬೇಸಿಗೆ ಟೈಮಲ್ಲಿ ಯಾವ ಥರ ಇರಬೇಕು, ಚಳಿಗಾಲದಲ್ಲಿ ಯಾವ ಥರ ಅಂತ. ಸೊ ಬೇಸಿಗೆಯಲ್ಲಿ ನಮಗೆ ಬಹಳ ಮುಖ್ಯವಾಗಿ ಬಿಸಿಲಿನ ಪ್ರಖರತೆ ಜಾಸ್ತಿ ಇರುವುದರಿಂದ ಮನುಷ್ಯನಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತೆ. ಡಿಹೈಡ್ರೇಷನ್ ಅಂತ ಹೇಳ್ತೀವಿ, ನೀರಿನ ಅಂಶ ನಿರ್ಜಲೀಕರಣ ಅಂತ, ಅದು ಬಹಳ ಕಾಮನ್ ಆಗಿ ಆಗುತ್ತೆ ಬೇಸಿಗೆಯಲ್ಲಿ. ಎಸ್ಪೆಷಲಿ ಇದು ಮೇ ಜೂನಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಸೊ ಆದ್ದರಿಂದ ಸಾರ್ವಜನಿಕರು ಬಹಳ ಮುಖ್ಯವಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ ತಮ್ಮನ್ನ ತಾವು ನಿರ್ಜಲೀಕರಣ ಆಗ್ಲಾರ್ದಂಗೆ ನೋಡ್ಕೋಬೇಕು. ಅದು ಹೇಗೆ ಅಂತಂದ್ರೆ ಚೆನ್ನಾಗಿ 4ರಿಂದ 5 ಲೀಟರ್ ನೀರನ್ನ ಕುಡಿಲೇಬೇಕು ಕಂಪಲ್ಸರಿಯಾಗಿ. ಅದ್ರ ಜೊತೆಗೆ ಈ ಏನು ಸೀಸನಲ್ ಫ್ರೂಟ್ಸ್ ಅಂತ ಹೇಳ್ತೀವಿ, ನೀರಿನ ಅಂಶ ಮತ್ತೆ ಉಪ್ಪಿನಂಶ ಮತ್ತೆ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಪ್ಲಸ್ ಅದ್ರ ಜೊತೆಗೆ ಎಲೆಕ್ಟ್ರೋಲೈಟ್ಸ್ ಅಂತ ಹೇಳ್ತೀವಿ, ಆ ಥರದ್ದು ಇರೋಂಥ ಹಣ್ಣುಗಳನ್ನ ಜಾಸ್ತಿ ತಿನ್ಬೇಕು. ಅದು ಎಕ್ಸಾಂಪಲ್ಸ್ ನಾವು ಹೇಳ್ಬೇಕಪ್ಪ ಅಂದ್ರೆ ಕಲ್ಲಂಗಡಿ ಹಣ್ಣು, ಸೌತೆಕಾಯಿ, ಮತ್ತೆ ಇದು ಯಾವುದು ಕರ್ಬೂಜ, ಈ ತರದ ಹಣ್ಣುಗಳು ತಿನ್ನೋದ್ರಿಂದ ಉಷ್ಣಾಂಶ ಸ್ವಲ್ಪ ಕಡಿಮೆ ಆಗುತ್ತೆ ದೇಹದ್ದು. ಅದೇ ತರನೇ ನೀರು ಮತ್ತೆ ನಮ್ಗೇನು ಲವಣಾಂಶ ಅಂತ ಹೇಳ್ತೀವಲ್ಲ ಅದು ಸಿಗುತ್ತೆ ಒಂದು. ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಸೂರ್ಯನ ಈ ಪ್ರಖರ ಬಿಸಿಲು, ಎಸ್ಪೆಷಲಿ 11 ಗಂಟೆಯಿಂದ 4 ಗಂಟೆವರೆಗೂ ಏನು ನಮ್ದು ಪೀಕ್ ಬಿಸಿಲು ಇರುತ್ತಲ್ಲ, ಆ ಟೈಮಲ್ಲಿ ನಾವು ಸಾಧ್ಯ ಆದಷ್ಟು ಹೊರಗಡೆ ಓಡಾಡೋದನ್ನ ಸ್ವಲ್ಪ ಕಡಿಮೆ ಮಾಡಬೇಕು. ಸೊ ಆ ಥರ ಇರೋದ್ರಿಂದ ಡಿಹೈಡ್ರೇಷನ್ ಆಗೋದಿಲ್ಲ. ಸೊ ನಮಗೆ ಇದರಿಂದ ಆಗುವಂಥ ಅಡ್ಡ ಪರಿಣಾಮಗಳನ್ನು ಸ್ವಲ್ಪ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಚರ್ಮದ ಕಾಯಿಲೆಗಳನ್ನು ಸ್ವಲ್ಪ ಬರುತ್ತೆ, ಎಸ್ಪೆಷಲಿ ಬೇಸಿಗೆಯಲ್ಲಿ ಬೆವತು ಜಾಸ್ತಿ ಆಗಿ ಸ್ವಲ್ಪ ತುರಿಕೆ ಆ ಥರದ್ದೆಲ್ಲ ಆಗುತ್ತೆ. ಸೊ ಸಾಧ್ಯ ಆದಷ್ಟು ಈ ಮಾಯಿಶ್ಚರೈಸಿಂಗ್ ಕ್ರೀಮ್ಸ್ ಅಂತ ಹೇಳ್ತೀವಿ ಅದನ್ನ ಯೂಸ್ ಮಾಡ್ತಾ, ಅದು ಮಾಯಿಶ್ಚರೈಸಿಂಗ್ ಕ್ರೀಮ್ಸ್ ಅಂದ್ರೆ ಮಾರ್ಕೆಟಲ್ಲಿ ಸಿಗೋದ ಅಲ್ಲದೆ ಇದ್ರೂ ಸಾಮಾನ್ಯವಾಗಿ ಕೊಬ್ಬರಿ ಎಣ್ಣೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಕೊಬ್ಬರಿ ಎಣ್ಣೆ ಹಚ್ಚೋದ್ರಿಂದ ಸಾಧ್ಯ ಆದಷ್ಟು ಚರ್ಮದ ಮೇಲೆ ನೀರಿನ ಅಂಶ ಚೆನ್ನಾಗಿರುತ್ತೆ. ಸೊ ದಟ್ ಚರ್ಮದ ಕಾಯಿಲೆಗಳನ್ನು ಸ್ವಲ್ಪ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಈಗ ನಮಗೆ ಸೂರ್ಯನ ಪ್ರಖರತೆಯಿಂದ ಅಡ್ಡ ಪರಿಣಾಮಗಳನ್ನ ಹೀಟ್ ಎಕ್ಸಾಷನ್ ಅಂತ ಹೇಳ್ತೀವಿ. ಹೀಟ್ ಎಕ್ಸಾಷನ್ ಮತ್ತೆ ಹೀಟ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಯಾವಾಗ ನಮ್ಮ ದೇಹದಲ್ಲಿ ಈ ಪ್ರಖರವಾದ ಬಿಸಿಲಿಂದ ನೀರಿನ ಅಂಶ ಕಡಿಮೆ ಆಗುತ್ತಲ್ಲ, ನಮ್ಮ ಬಾಡಿಲಿ ಕೆಲವೊಂದು ಚೇಂಜಸ್ ಆಗುತ್ತೆ. ತಲೆನೋವು ಬರುತ್ತೆ, ಸ್ವಲ್ಪ ವಾಂತಿ ಉಬ್ಳಿಕೆ ಎಲ್ಲ ಆಗುತ್ತೆ, ತಲೆ ಸುತ್ತು ಬರುತ್ತೆ. ಸೊ ಈ ತರದ್ದು ಏನಾದ್ರು ಸಿಂಪ್ಟಮ್ಸ್ ಕಂಡಾಗ ಹತ್ತಿರದಲ್ಲಿರುವಂಥ ಆರೋಗ್ಯ ಕೇಂದ್ರಗಳಾಗ್ಲಿ ಸಾರ್ವಜನಿಕ ಆಸ್ಪತ್ರೆಗಳಾಗ್ಲಿ ಅದನ್ನ ಭೇಟಿ ಕೊಡಬೇಕು. ಸೊ ಈ ಎಸ್ಪೆಷಲಿ ಈ ಕ್ಲೈಮೆಟಿಕ್ ಚೇಂಜ್ ಅಂತ ಏನು ಹೇಳ್ತೀವಲ್ಲ, ಬೇಸಿಗೆಯಲ್ಲಿ ತುಂಬಾ ಬಿಸಿಲು ಇರೋದ್ರಿಂದ ಇದಕ್ಕೆ ತಡೆಗಟ್ಟೋದಕ್ಕೋಸ್ಕರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅದಕ್ಕಾಗಿ ನಂತರ ಒಂದು ಸಪ್ರೇಟ್ ವಾರ್ಡ್ ತರ ಮಾಡಿರ್ತೀವಿ. ಸೊ ಅಲ್ಲಿ ಏನಂತಂದ್ರೆ ಫ್ಯಾನು, ಸ್ವಲ್ಪ AC ರಿಲೇಟೆಡ್ ಎಲ್ಲ ಇದು ಇರುತ್ತೆ, ಇನ್ಫ್ರಾಸ್ಟ್ರಕ್ಚರ್ಸ್ ಇರುತ್ತೆ. ಅದ್ರ ತಕ್ಕನಂಗೆ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ನೋದ್ರದ್ದು ನಮಗೆ ಮಾಹಿತಿ ಇರುತ್ತೆ. ಸೊ ಇದನ್ನ ತಾವೆಲ್ಲರೂ ಇದನ್ನ ಮಾಡಬೇಕು. ಬಹಳ ಮುಖ್ಯವಾಗಿ ನಿರ್ಜಲೀಕರಣ ತಡೆಗಟ್ಟಬೇಕು. ನಾವು ಅದೇ ತರ ಹೇಳ್ದಂಗೆ ನೀರಿನಂಶ ನಾನು ಚೆನ್ನಾಗಿ 4ರಿಂದ 5 ಲೀಟರ್ ನೀರು ಕುಡಿಯೋದ್ರ ಜೊತೆಗೆ ಸೊ ಸಾಧ್ಯ ಆದಷ್ಟು ಅದರಲ್ಲಿ ಸ್ವಲ್ಪ ಉಪ್ಪು, ಸ್ವಲ್ಪ ಈಗ ಏನು ಹುಳಿದೇನಾದ್ರು ಇರುತ್ತಲ್ಲ, ನಿಂಬೆಹಣ್ಣು ಈ ಥರದ್ದು, ಆ ಥರದ್ದನ್ನು ಮಾಡ್ಕೊಂಡು ಶರ್ಬತ್ ಈ ಥರ ಬರ್ತಲ್ಲ, ಆ ಥರದ್ದು ತಗೊಂಡ್ರು ತುಂಬಾ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಬಟರ್ ಮಿಲ್ಕ್ ಅಂತ ಹೇಳ್ತೀವಿ ನಾವು, ಮಜ್ಜಿಗೆನೂ ತುಂಬಾ ಸಹಾಯ ಮಾಡುತ್ತೆ. ಸಾಧ್ಯ ಆದಷ್ಟು ನೀರಿನ ಪದಾರ್ಥನ ಸ್ವಲ್ಪ ನಾವು ಜಾಸ್ತಿ ತಗೋಬೇಕು. ಸೊ ಇದ್ರ ಮಾಡೋದ್ರಿಂದ ಅದು ಪ್ಲಸ್ ಹೊರಗಡೆ ಹೋಗೋದನ್ನ ಸ್ವಲ್ಪ ನಾವು ಕಡಿಮೆ ಮಾಡೋದ್ರಿಂದ 11 to 4 o'clock ಸೊ ಎಷ್ಟೋ ಅನುಕೂಲ ಆಗುತ್ತೆ. ಮಲಗೋದ್ರಲ್ಲಿ ಇದರಲ್ಲಿ ಅಂತ ಸ್ಪೆಷಲ್ ಇದೇನಿಲ್ಲ ಸರ್. ಮಿನಿಮಮ್ 6 to 8 hours ಮಾತ್ರ ಅಡಿಕ್ವೇಟ್ ಸ್ಲೀಪ್ ಇರಲೇಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಡೇ ಟೈಮಲ್ಲಿ ನಾವು ಸ್ವಲ್ಪ ಹೊರಗಡೆ ಹೋಗ್ಲಾರ್ದಂಗೆ ನೋಡ್ಕೋಬೇಕು ಸರ್. ಅದರಿಂದ ಸ್ವಲ್ಪ ಅನುಕೂಲ ಸರ್. ಬೇಸಿಗೆಯಲ್ಲಿ ಸ್ವಲ್ಪ ನಮಗೆ ದೇಹದಲ್ಲಿ ಹೆಂಗೆ ಅಂದ್ರೆ ಅಪಟೈಟ್ ಅಂತ ಹೇಳ್ತೀವಲ್ಲ ಅದು ಕಡಿಮೆ ಆಗುತ್ತೆ. ಅದೇ ತರನೇ ಈ ಏನು ಥರ್ಸ್ಟ್ ಅಂತ ಹೇಳ್ತೀವಲ್ಲ, ನೀರಡಿಕೆ, ಅದು ಜಾಸ್ತಿ ಆಗುತ್ತೆ. ಸೊ ಸಾಧ್ಯ ಆದಷ್ಟು ಬೇಸಿಗೆಯಲ್ಲಿ ನಾವು ನೀರಿನ ಅಂಶನ ನಾವು ಜಾಸ್ತಿ ತಗೋಬೇಕು. ಊಟ ಪರವಾಗಿಲ್ಲ, ಅಡಿಕ್ವೇಟ್ ನ್ಯೂಟ್ರಿಷನ್ ನಮಗೆ ಸಿಗುತ್ತೆ. ಸಾಧ್ಯ ಆದಷ್ಟು ಹೊಟ್ಟೆ ಹಸಿವು ಸ್ವಲ್ಪ ಕಡಿಮೆನೇ ಬೇಸಿಗೆಯಲ್ಲಿ. ಬಟ್ ಅವಾಗ ಮೆಟಬಾಲಿಸಮ್ ಸ್ವಲ್ಪ ನಮ್ದು ಕಡಿಮೆ ಇರುತ್ತೆ, ದೇಹದ ಮೆಟಬಾಲಿಸಮ್. ಸೊ ಅದೇ ತರನೇ ಹೊಟ್ಟೆ ಹಸಿವು ಸ್ವಲ್ಪ ಕಡಿಮೆ ಇರುತ್ತೆ. ಅದ್ರ ಬಗ್ಗೆ ಏನು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಸೊ ನೀರಡಿಕೆಯ ಥರ್ಸ್ಟ್ ಅಂತ ಹೇಳ್ತೀವಲ್ಲ ಅದನ್ನ ನಾವು ಆಗ್ಲಾರ್ದಂಗೆ ನೋಡ್ಕೋಬೇಕು. ಸಾಧ್ಯ ಆದಷ್ಟು ನೀರಡಿಕೆ ಆಗೋದಕ್ಕಿಂತ ಮುಂಚಿತವಾಗಿನ ನಾವು ಎವ್ರಿ 20-25 ಮಿನಿಟ್ಸ್ ಒಂದ್ಸರಿ ನೀರು ಕುಡಿಬೇಕು. ಮತ್ತೆ 2 ಹೊತ್ತು ಸ್ನಾನ ಮಾಡೋದು ಬಹಳ ಬೆಟರ್. ಅದು ಎಸ್ಪೆಷಲಿ ರಿಲೇಟಿವ್ಲಿ ನಮ್ದು ರೂಮ್ ಟೆಂಪರೇಚರ್ ಅಥವಾ ಇನ್ನೊಂದು ಸ್ವಲ್ಪ ಕೋಲ್ಡ್ ಇರೋಂಥ ತಣ್ಣೀರಲ್ಲಿ ಸ್ನಾನ ಮಾಡೋದು ಒಳ್ಳೆಯದು. ಆಕ್ಚುಲಿ ಸರ್ ತಂಪು ಪಾನೀಯ ಮಾರ್ಕೆಟಲ್ಲಿ ಸಿಗೋಂಥವು ಯಾವುದೂ ನಾವು ಉಪಯೋಗಿಸಬಾರದು ಸರ್. ಅದರಿಂದ ನಾವು ಏನು
ಪ್ರಯೋಜನ ಆಗಲ್ಲ. ಯಾಕಂದರೆ ಅದರಲ್ಲಿ ಬಹಳ ಮುಖ್ಯವಾಗಿ ಶುಗರ್ ಅಂಶನೇ ಭಾಳ ಇರುತ್ತೆ. ಈಗ ನಮಗೆ ಬೇಕಾಗುವಂತಹ ನೀರು ಮತ್ತು ಈ ಲವಣಾಂಶ ಅಂತ ಏನು ಹೇಳ್ತೀವಲ್ಲ ಅದು ಸಿಗೋದಿಲ್ಲ. ಅದನ್ನು ನಾನು ನಿಮಗೆ ಹೇಳಿದ ಹಾಗೇನೆ ಈಗ ನೀರು, ಉಪ್ಪು, ನಾವು ಸ್ವಲ್ಪ ಸಕ್ಕರೆ, ಸ್ವಲ್ಪ ನಾವು ಹುಳಿ ಪದಾರ್ಥದ ಮೇಲೆ ಶರ್ಬತ್ ಈ ಥರದ್ದೆಲ್ಲ ಮಾಡಿಕೊಂಡ್ರೆ ನಮ್ಗೆ ಏನು ಬೇಕೋ ಅಡಿಕ್ವೇಟಾಗಿ ನೀರಿನ ಅಂಶ, ಲವಣಾಂಶ ಸಿಗುತ್ತೆ. ಸೊ ನಾವು ಹೊರಗಡೆಗೆ ಸಿಗುವಂಥ ಸಾಫ್ಟ್ ಡ್ರಿಂಕ್ಸ್ ಕುಡಿಯೋದ್ರಲ್ಲಿ ಏನೂ ಅರ್ಥ ಇಲ್ಲ ಸರ್. ಅದರಿಂದ ಏನೂ ಉಪಯೋಗ ಇಲ್ಲ. ಸೊ ಫ್ರಿಜ್ ವಾಟರ್ನ ಆ್ಯಕ್ಚುಲಿ ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡಬಾರ್ದು ಸರ್. ಅದನ್ನ ಸ್ವಲ್ಪ ನಾವು ನಾರ್ಮಲ್ ವಾಟರ್ ಮಿಕ್ಸ್ ಮಾಡ್ಕೊಂಡು ಐಡಿಯಲಿ ನಾವು ಟೆಂಪ್ರೇಚರ್ ತುಂಬ ಕೋಲ್ಡ್ ತೊಗೋಬಾರ್ದು. ಬಟ್ ನೀರಿನ ಅಂಶ ಮಾತ್ರ ಜಾಸ್ತಿ ತೊಗೊಳ್ಳೇಬೇಕು. ಕೋಲ್ಡ್ ತೊಗೋಬೇಕಂತ ಏನಿಲ್ಲ. ಈಗ ಸಾಧ್ಯವಾದಷ್ಟು ಸರ್ ಈಗ ನಾನ್ ವೆಜಿಟೇರಿಯನ್ ಡಯಟ್ಸ್ ಐಡಿಯಲಿ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ. ಯಾಕಂದರೆ ಪ್ರೋಟೀನ್ ಅಂಶ ತುಂಬ ಜಾಸ್ತಿ ಇರುತ್ತೆ. ಸೊ ಬೇಸಲ್ ಮೆಟಬಾಲಿಕ್ ರೇಟ್ ಅಂತ ಹೇಳ್ತೀವಿ, ಅದು ಸ್ವಲ್ಪ ಜಾಸ್ತಿ ಆಗುತ್ತೆ ಎಸ್ಪೆಷಲಿ ಪ್ರೋಟೀನ್ ಫುಡ್ಡಿಗೆ. ಅದನ್ನು ಸ್ವಲ್ಪ ನಾವು ಅವಾಯ್ಡ್ ಮಾಡಬೇಕು. ಮಸಾಲ ಐಟಮ್ಸು ಮತ್ತು ಇದು ಏನು ತುಂಬ ಉಪ್ಪು ಖಾರ ಇರೋವಂಥದ್ದನ್ನ ಅವಾಯ್ಡ್ ಮಾಡಬೇಕು ಸರ್.